ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ವಿಷಯವಾಗಿ ಇವತ್ತು ಹೇಗಿದೆ, ವಾಟ್ ಈಸ್ ದಿಸ್ ಪರ್ಸನ್ಸ್ ಪ್ರೆಸೆಂಟ್ ಎನರ್ಜಿ ಅಂತ ಚೆಕ್ ಮಾಡ್ತಾ ಹೋಗ್ತೀನಿ. ಈ ವ್ಯಕ್ತಿ ಜೊತೆ ನೀವು ಕಾಂಟ್ಯಾಕ್ಟ್ನಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು, ಏನೇ ಇರ್ಬೋದು ಅವರ ಪ್ರೆಸೆಂಟ್ ಸಿಚುವೇಶನ್. ಈ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮೂರು ಸಲ ಇವ್ರ ಹೆಸರನ್ನು ಹೇಳಿ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ಅಫ್ಕೋರ್ಸ್ ಈ ಒಂದು ರೀಡಿಂಗ್ ನಿಮಗೇನೇ ಆಗಿದೆ, ಅದರಿಂದನೇ ನೀವು ಕ್ಲಿಕ್ ಮಾಡಿದ್ದೀರಾ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಈ ವ್ಯಕ್ತಿಯ ಎನರ್ಜಿ ನಿಮ್ಮ ವಿಷಯವಾಗಿ ಏನಿದೆ, ಇವ್ರ ಮನಸ್ಸಿನಲ್ಲಿ ಏನಿದೆ, ಹಾಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ಅದಾದ ನಂತರ ಮೈಂಡ್ ಮೆಸೇಜಸ್ ಮತ್ತು ಟ್ಯಾರೋನು ಕೂಡ ಯೂಸ್ ಮಾಡ್ತೀನಿ. ಗೈಡೆನ್ಸ್ನ ಕೂಡ ನಾನು ನಿಮಗೆ ಚೆಕ್ ಮಾಡ್ತೀನಿ. ಇವತ್ತಿನ ಎನರ್ಜಿ ಹೇಗಿದೆ ಅಂದರೆ, ಒಂಥರ ಹಾಟ್ ಆ್ಯಂಡ್ ಕೋಲ್ಡ್ ಅಂತ ಹೇಳ್ಬೋದು. ಅವ್ರಿಗೆ ನಿಮ್ಮ ನೆನಪು ಅವಾಗವಾಗ ಬರುತ್ತೆ, ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ, ಹಾಗೂ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ನಿಮ್ಮನ್ನು ತುಂಬ ಸ್ಟ್ರಾಂಗಾಗಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ರೀಡಿಂಗ್ನಲ್ಲಿ ನಾನು ನೋಡ್ತಾ ಇದ್ದೀನಿ, ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ನೋಡ್ತಾ ಇದ್ದೀನಿ. ಈ ವ್ಯಕ್ತಿಗೆ ನಿಮ್ಮ ವಿಷಯವಾಗಿ ಒಂದಷ್ಟು ಪೊಸೆಸಿವ್ನೆಸ್ ಬೆಳೀತಾ ಇದೆ. ಮೇ ಬಿ ನೀವು ಸ್ಟ್ರಾಂಗ್ ಆಗ್ತಾ ಇರ್ಬೋದು, ಅಥವಾ ನೀವು ಬೇರೆಯವ್ರ ಜೊತೆ ಮಾತಾಡ್ತಿರ್ಬೋದು, ಅಥವಾ ನೀವು ಆ್ಯಕ್ಟಿವ್ ಆಗಿ ನಿಮ್ಮ ಲೈಫ್ನ ನೀವು ಇಟ್ಕೊಂಡಿರ್ಬೋದು. ನೀವು ಸಂತೋಷವಾಗಿರ್ಬೋದು ಏನೋ, ಅವ್ರ ಪ್ರೆಸೆನ್ಸ್ ಇಲ್ಲದೆ. ಇದು ಕೂಡ ಅವರಲ್ಲಿ ಒಂದಷ್ಟು ಇನ್ಸೆಕ್ಯೂರಿಟಿನ ತರ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಈ ಕಾರಣಕ್ಕೂ ಮಿಸ್ ಮಾಡ್ಕೋತಾ ಇದ್ದಾರೆ. ನನ್ನನ್ನು ಬಿಟ್ಟು ಈಕೆ ಅಥವಾ ಈತ ತುಂಬ ಖುಷಿಯಾಗೇ ಇದ್ದಾರಲ್ಲ ಅನ್ನುವಂಥ ಒಂದು ಯೋಚನೆ ಕೂಡ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇದೆ. ಬಿಕಾಸ್ ಇವತ್ತು ಹೇಗಿದೆ ಅಂದರೆ, ನಿಮ್ಮ ಎನರ್ಜಿ ತುಂಬ ಲೈಟರ್ ಆಗಿದ್ದೀರಾ, ತುಂಬ ಲೈಟ್ ಆಗಿದೆ ನಿಮ್ಮದು. ಹಾಗೂ ನೀವು ಯಾವುದೇ ರೀತಿಯಾದ ಪ್ರೆಷರ್ನಲ್ಲಿಲ್ಲ. ನಿಮ್ಮ ಎನರ್ಜಿ ಹೇಗಿದೆ ಅಂದರೆ, ತುಂಬ ಕೇರ್ ಫ್ರೀ ಆಗಿದ್ದೀರಾ, ಸಾಫ್ಟ್ ಆಗಿದ್ದೀರಾ, ಲೈಫ್ನ ಹೇಗೆ ಬರುತ್ತೋ ಹಾಗೆ ತೊಗೊಳ್ತೀನಿ ಅನ್ನೋ ಮನಸ್ಥಿತಿಗೆ ಬಂದಿದ್ದೀರಾ. ನೀವು ಈ ವ್ಯಕ್ತಿ ಬೇಕು ಅನ್ನೋ ಹಠ ಇಲ್ಲ. ಇವ್ರು ಬೇಕೇ ಬೇಕು, ಇವ್ರು ನನ್ನ ಲೈಫ್ನಲ್ಲಿ ಇದ್ರೇ ನನ್ನ ಲೈಫ್ ಚೆನ್ನಾಗಿರುತ್ತೆ. ಸೊ ನೀವು ಇವ್ರನ್ನ ಬಿಟ್ಟು ಕೊಡೋಕ್ಕೂ ರೆಡಿ ಇದ್ದೀರಾ. ಇವ್ರು ಬಿಟ್ಟು ಹೋದರೂ ನನಗಿದು ಮ್ಯಾಟರ್ ಆಗಬಾರ್ದು, ಐ ಶುಡ್ ಬಿ ಫೈನ್. ಸೊ ಈ ಥರ ಒಂದು ಮೈಂಡ್ಸೆಟ್ನ ಇಟ್ಕೊಂಡು ನೀವು ಪ್ರೆಸೆಂಟ್ನಲ್ಲಿ ಇದ್ದೀರಾ. ಈ ಒಂದು ಮೈಂಡ್ಸೆಟ್ ಈ ವ್ಯಕ್ತಿಗೆ ಇಷ್ಟ ಆಗ್ತಾಯಿಲ್ಲ. ಬಿಕಾಸ್ ಅವ್ರಿಗೂ ಅರ್ಥ ಆಗ್ತಾಯಿದೆ, ನೀವೆಲ್ಲೋ ಮೂವ್ ಆನ್ ಆಗಿಬಿಡ್ತೀರೇನೋ, ಅವ್ರನ್ನ ಬಿಟ್ಟು ನೀವು ಇದ್ದುಬಿಡ್ತೀರೇನೋ ಅನ್ನುವಂಥ ಒಂದು ಆತಂಕ ಈ ವ್ಯಕ್ತಿಯ ಎನರ್ಜಿನಲ್ಲಿ ಇವತ್ತು ನಾನು ಪಿಕ್ ಮಾಡ್ತಾಯಿದ್ದೀನಿ. ಮೇ ಬಿ ನೀವು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ತಾ ಇದ್ದೀರೋ, ನಿಮ್ಮ ಲೈಫ್ನ ನೀವು ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಗೋಲ್ಸ್ನ ನೀವು ಫಿಕ್ಸ್ ಮಾಡ್ಕೋತಾ ಇದ್ದೀರಾ. ಸೊ ನಿಮ್ಮ ಕಡೆಗೆ ನೀವು ತುಂಬ ಎನರ್ಜಿನ ನೀವು ಡ್ರಾ ಮಾಡ್ಕೊಂಡಿದ್ದೀರಾ. ಇದರಿಂದ ಏನಾಗ್ತಾಯಿದೆ, ಈ ವ್ಯಕ್ತಿಗೆ ಒಂಥರ ತಳಮಳ ಆಗ್ತಾಯಿದೆ. ಅವ್ರಿಗೇನು ಅನ್ನಿಸ್ತಿದೆ ಅಂದರೆ, ನೀವು ಅವ್ರನ್ನ ಬಿಟ್ಟು ನಿಮ್ಮ ಲೈಫ್ನ ಫಿಕ್ಸ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ತೀರೇನೋ. ಅಂದರೆ ಈ ವ್ಯಕ್ತಿಗೆ ಏನು ಅನಿಸ್ತಿದೆ ಅಂದರೆ, ನೀವು ಅವ್ರನ್ನ ಬೀಟ್ ಮಾಡಿ ಮುಂದೆ ಹೋಗ್ಬಿಡ್ತೀರಾ, ನೀವು ಗೆದ್ದುಬಿಡ್ತೀರಾ, ಅವ್ರು ಇಲ್ಲದೆ ಗೆದ್ದುಬಿಡ್ತೀರಾ. ಅವರು ಇರೋದ್ರ ಬಗ್ಗೆ ನೀವು ಕೇರ್ ಮಾಡ್ದೇನೋ ನಿಮ್ಮ ಲೈಫ್ನ ನೀವು ಫಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ. ಅಂದರೆ ನಿಮ್ಮ ಅವಶ್ಯಕತೆ, ಅವರ ಅವಶ್ಯಕತೆ ನಿಮಗೆ ಇಲ್ಲ ಅನ್ನುವಂಥ ಒಂದು ಫೀಲ್ ಈ ವ್ಯಕ್ತಿಗೆ ಬರ್ತಾಯಿದೆ. ಓಕೆ, ಚೆನ್ನಾಗೇ ಇದ್ದಾರೆ ನಾನಿಲ್ಲದೆ ಅನ್ನೋ ಹಾಗೆ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಅದು ಕೂಡ ಒಂಥರ ಕಿರಿಕಿರಿ ಆಗ್ತಾಯಿದೆ, ಇವ್ರಿಗೆ ಇಷ್ಟ ಆಗ್ತಾಯಿಲ್ಲ. ನೀವು ಆರಾಮಾಗಿರೋದು, ನಿಮ್ಮ ಲೈಫ್ನ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೋತಾ ಇದ್ದೀರಾ. ನೀವು ಒಂಥರ ಏನಕ್ಕೂ ತಲೆ ಕೆಡಿಸ್ಕೋತಾ ಇಲ್ಲ, ಆರಾಮಾಗಿ ನಿಮ್ಮ ಲೈಫ್ನ ಹೇಗೆ ಬೇಕೋ ಹಾಗೆ ಇಟ್ಕೊಂಡಿದ್ದೀರಾ. ಇದು ಏನೂ ಕೂಡ ಈ ವ್ಯಕ್ತಿ ಇಷ್ಟಪಡ್ತಾ ಇಲ್ಲ. ಈ ವಿಚಾರ ಅವ್ರಿಗೆ ಕಂಫರ್ಟ್ ಫೀಲ್ ಕೊಡ್ತಾ ಇಲ್ಲ, ಡಿಸ್ಕಂಫರ್ಟ್ ಕೊಡ್ತಾ ಇದೆ. ಅದರಿಂದ ನಾನು ಈ ಥರದ್ದು ನೆಗೆಟಿವಿಟಿನ ಇವತ್ತು ನಿಮ್ಮ ವಿಷಯವಾಗಿ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ನಿಮ್ಮ ಲೈಫ್ ಚೆನ್ನಾಗಿದೆಯಲ್ಲಪ್ಪ ಅನ್ನುವಂಥ ಒಂದು ವಿಚಾರ ಕೂಡ ಇವ್ರ ಮನಸ್ಸಿನಲ್ಲಿ ತುಂಬ ಕಾಡ್ತಾ ಇದೆ ಇವತ್ತು. ನೀವು ಬೇಕಾ ಬೇಡವಾ ಅನ್ನೋ ವಿಷಯ ಬಂದರೆ, ನೀವು ಅವ್ರಿಗೆ ಬೇಕೇ ಬೇಕು ಅನ್ನೋ ಹಠನೂ ಇದೆ. ಅಂದರೆ ಪೊಸೆಸಿವ್ನೆಸ್, ನಾನು ಆಗಲೇ ಹೇಳಿದ್ನಲ್ಲ, ಪೊಸೆಸಿವ್ನೆಸ್ ಜಾಸ್ತಿ ಇದೆ. ನೀವು ಬೇರೆಯವ್ರ ಜೊತೆ ಚೆನ್ನಾಗಿದ್ದರೆ ಈ ವ್ಯಕ್ತಿ ಖುಷಿ ಆಗೋದಿಲ್ಲ. ಈ ವ್ಯಕ್ತಿಗೆ ನೀವು ಅವ್ರ ಮೇಲೆ ಡಿಪೆಂಡೆನ್ಸಿನ ಇಟ್ಕೊಂಡೇ ಇರಬೇಕು. ನೀವು ಅವ್ರಿಗೆ ಕಾಯ್ತಾ ಇರಬೇಕು, ಅವರ ಒಂದು ಅಪ್ರೂವಲ್ಗೆ ಕಾಯ್ತಾ ಇರಬೇಕು. ಈ ಥರ ಎಲ್ಲ ಅತಿಯಾದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಕ್ಕೆ ಈ ರಿಲೇಷನ್ಶಿಪ್ ಹಾಳಾಗಿದೆ. ಈಗಲೂ ಕೂಡ ಅವ್ರು ಅದೇ ಮನಸ್ಥಿತಿನಲ್ಲಿದ್ದಾರೆ. ನಾನು ಕಂಟ್ರೋಲ್ ಮಾಡಬೇಕು, ನನ್ನ ಹತೋಟಿಲಿರಬೇಕು, ಹೀಗೆ ನಿಮ್ಮ ಬಗ್ಗೆ.
ಇದರಿಂದ ಏನಾಗ್ತಾ ಇದೆ ಅಂದರೆ ರಿಲೇಷನ್ಶಿಪ್ ಯಾವುದೂ ಕೂಡ ತುಂಬಾ ಒಂದು ಫೋರ್ಸ್ಡ್ ಆಗಿದ್ದರೆ, ಪ್ರೆಷರ್ ಆಗಿದ್ದರೆ ಯಾರೂ ಇಷ್ಟಪಡಲ್ಲ ಅದನ್ನು, ದೂರ ಹೋಗಿಬಿಡ್ತಾರೆ. ಹಾಗೆ ನೀವು ದೂರ ಹೋಗ್ಬಿಟ್ಟಿದ್ದೀರಾ, ನಿಮಗೂ ಅದು ಇಷ್ಟ ಆಗ್ತಾಯಿಲ್ಲ. ನಿಮಗೆ ಆ ಥರ ಒಂದು ಕಟ್ಟು ಹಾಕೋದು ಆ ಥರ ಒಂದು ಫೀಲ್ ಬಂದಿದೆ. ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿದೆ. ಹಾಗೂ ನಿಮ್ಮ ಪ್ರೀತಿನೂ ಕೂಡ ಅವ್ರು ತುಂಬ ನಿರ್ಲಕ್ಷಿಸಿದ್ದಾರೆ. ಅದು ಕೂಡ ನಿಮಗೆ ಇಷ್ಟ ಆಗದೆ, ನಿಮಗೇನೆ ಬೇಕು ಅನ್ನಿಸ್ದೆ ನೀವೇ ಇವಾಗ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾಯಿದ್ದೀರಾ. ನಿಮಗೂ ಬೇಜಾರಾಗಿದೆ, ನಿಮಗೂ ಸಾಕಾಗೋಗಿದೆ, ನಿಮಗಿನ್ನು ಎಫರ್ಟ್ಸ್ ಹಾಕಬೇಕು ಅನಿಸ್ತಾ ಇಲ್ಲ. ನಿಮ್ಗೆ ಆ್ಯಕ್ಚುಲಿ ಆ ಎನರ್ಜಿ ಇಲ್ಲ ಇವಾಗ. ಲೈಕ್ ನೀವು ನಿಮ್ಮ ಬೆಸ್ಟ್ನ ಕೊಟ್ಬಿಟ್ಟಿರೋದ್ರಿಂದ ಈಗ ನೀವೊಂದು ಒಳ್ಳೆಯ ಮೈಂಡ್ಸೆಟ್ಟಲ್ಲಿ, ಯಾವಾಗ ನೀವು ಬೆಸ್ಟ್ ಕೊಡ್ತೀರಾ ನಿಮಗೆ ಇನ್ನೇನು ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯ ಇರೋದಿಲ್ಲ. ಏಕೆಂದರೆ ನಾನು ಇಷ್ಟು ಪ್ರೀತಿ ಕೊಟ್ಟರು, ನಾನು ಇಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಈ ವ್ಯಕ್ತಿ ಇರೋ ಹಾಗೆ ಇದ್ದಾರಲ್ಲ, ಸೊ ಏನು ಮ್ಯಾಟರ್ ಏನಾಗುತ್ತೆ. ಸೊ ನೀವೊಂದು ಒಳ್ಳೆಯ ಎಮೋಷ್ನಲಿ ಮೆಚ್ಯೂರ್ಡ್ ಆಗಿ ಒಂದು ಡಿಸಿಷನ್ ತೊಗೊಂಡೇ ಇವರಿಂದ ಸ್ವಲ್ಪ ದೂರ ಇರೋದೇ ಬೆಟರ್ ಅಂತ ಅನಿಸಿ ನೀವು ಡಿಸ್ಟೆನ್ಸ್ನ, ಅಂದರೆ ನೀವು ಚೇಸ್ ಮಾಡ್ತಾ ಇಲ್ಲ, ವ್ಯಕ್ತಿನ ಚೇಸ್ ಮಾಡ್ತಾ ಇಲ್ಲ, ಇವ್ರು ಬೇಕು ಅಂತ ನಿಮ್ಗೆ ಅನ್ನಿಸ್ತಾನೂ ಇಲ್ಲ. ಇವರಿಂದ ಆದಷ್ಟು ನೀವು ಕಟ್ ಆಫ್ ಎನರ್ಜಿನಲ್ಲಿ ನೀವೇ ಇದ್ದೀರಾ. ಯಾಕಂದರೆ ನಿಮಗೆ ಇದು ನಾನು ಹೋಲ್ಡ್ ಮಾಡಿದಷ್ಟು, ಈ ವ್ಯಕ್ತಿನ ನನ್ನ ಲೈಫ್ನಲ್ಲಿ ಹಿಡಿದಷ್ಟು ಇವ್ರು ನನಗೆ ನೋವೇ ಕೊಡ್ತಾ ಇದ್ದಾರೆ ಅನ್ನೋ ಮನಸ್ಥಿತಿ ಬರ್ತಾ ಇರೋದಕ್ಕೆ ನೀವು ಇವರಿಂದ ದೂರ ಇರೋದೇ ಬೆಟರ್ ಅನ್ನೋ ಥರ ನೀವು ಇದ್ದೀರಾ. ಸೊ ಹೀಗಿದೆ ಅವರ ಎನರ್ಜಿ. ಅವ್ರಿಗೆ ಅದೇ ಅನ್ನಿಸ್ತಾ ಇದೆ, ನೀವು ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ನೀವು ಆರಾಮಾಗೇ ಇದ್ದೀರಾ, ಅವ್ರು ಇಲ್ಲದೆ ನೀವು ಚೆನ್ನಾಗೇ ಇರ್ತೀರಾ ಅನ್ನೋದು ಅವರಿಗೆ ಕ್ಲಾರಿಟಿ ಬಂದುಬಿಟ್ಟಿದೆ. ಅದು ಕೂಡ ಈ ವ್ಯಕ್ತಿಗೆ ಇಷ್ಟ ಆಗ್ತಾಯಿಲ್ಲ. ನೀವು ಚೆನ್ನಾಗಿರ್ತೀರಾ ಅನ್ನೋದು ಕೂಡ ಅದೆಂಗೆ ಈ ವ್ಯಕ್ತಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋದೇ ವಿಚಿತ್ರ ಅನಿಸ್ತಾ ಇದೆ. ಸೊ ಇದು ಸ್ವಲ್ಪ ಟಾಕ್ಸಿಕ್ ಆ್ಯಟಿಟ್ಯೂಡ್ ಈ ವ್ಯಕ್ತಿಯಲ್ಲಿದೆ, ಇಲ್ಲ ಅಂತ ಹೇಳಲ್ಲ. ಟಾಕ್ಸಿಕ್ ಆ್ಯಟಿಟ್ಯೂಡ್ ಖಂಡಿತವಾಗ್ಲೂ ಇದೆ. ಸೊ ನೀವು ಇವಾಗ ಹೇಗೆ ಈ ವ್ಯಕ್ತಿನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದು ಬೆಸ್ಟ್ ಅಪ್ರೋಚ್ ಅಂತಲೇ ಹೇಳ್ತೀನಿ. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಎಷ್ಟು ಅಟೆನ್ಷನ್ ಈ ವ್ಯಕ್ತಿಗೆ ಕೊಡ್ತಾ ಇರ್ತೀರಾ, ಆ ವ್ಯಕ್ತಿ ಅಷ್ಟೇ ನಿಮಗೆ ನೋವು ಕೊಡ್ತಾ ಇರ್ತಾರೆ. ನೀವು ನೋವು ಕೊಟ್ಟಷ್ಟು ನೀವು ಅದನ್ನು ಸಹಿಸ್ಕೊಂಡು ಸಾಕಾಗಿ ಹೋಗ್ಬಿಟ್ಟು ಇವಾಗ ನೀವು ಬೇಡ, ನನಗಿದು ಸಾಕಾಗಿದೆ, ನಾನೇ ದೂರ ಇರೋದು ಬೆಟರ್ ಅಂತ ಅನಿಸಿ ನೀವೇ ದೂರ ಇದ್ದೀರಾ. ಮೇ ಬಿ ಈ ವ್ಯಕ್ತಿಗೆ ಆರೆಂಜ್ ಕಲರ್ ಇಷ್ಟ ಇರ್ಬೋದು, ಅಥವಾ ನಿಮಗೆ ಈ ಆರೆಂಜ್ ಕಲರ್ ಇಷ್ಟನೋ. ಇವತ್ತು ನಾನು ಆರೆಂಜ್ ಕ್ಯಾಂಡಲ್ನೇ ಪಿಕ್ ಮಾಡಿದ್ದೀನಿ. ನಿಮಗೂ ಆರೆಂಜ್ಗೂ ಏನೋ ಒಂದು ಕನೆಕ್ಷನ್ ಇರ್ಬೋದು. ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ಬಿಕಾಸ್ ಇವತ್ತು ನಾನು ಇಂಟ್ಯೂಟಿವ್ಲಿ ಆರೆಂಜೇ ಪಿಕ್ ಮಾಡಿದೆ. ಮೇ ಬಿ ಇಬ್ಬರಲ್ಲಿ ಒಬ್ಬರಿಗೆ ಫೇವ್ರೆಟ್ ಕಲರ್ ಆಗಿರ್ಬೋದು ಆರೆಂಜ್. ಸೊ ಇವತ್ತಿನ ರೀಡಿಂಗ್ನಲ್ಲಿ ನಾನು ಅದೇ ಪಿಕ್ ಮಾಡ್ತಿರುವಂಥದ್ದು. ಒಂಥರ ರೆಸ್ಟ್ಲೆಸ್ ಆಗಿದ್ದಾರೆ, ಆತಂಕದಲ್ಲಿದ್ದಾರೆ, ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನೇನೋ ಅನ್ನುವಂಥ ಭಯದಲ್ಲಿ ಈ ವ್ಯಕ್ತಿ ಇದ್ದಾರೆ. ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಹೈ ಚಾನ್ಸಸ್ ಆಫ್ ಕಾಂಟ್ಯಾಕ್ಟಿಂಗ್, ಬಿಕಾಸ್ ಈ ವ್ಯಕ್ತಿಗೆ ನೀವು ಇಲ್ಲದೆ ಇರೋಕ್ಕಾಗಲ್ಲ. ಹಾಗೂ ನೀವು ದೂರ ಆಗ್ತಾಯಿದ್ದೀರಾ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋವಂಥ ಫೀಲ್ ಈ ವ್ಯಕ್ತಿಗೆ ಬಂದುಬಿಟ್ಟಿದೆ. ಅದರಿಂದ ಅವ್ರಿಗೆ ಒಂಥರ ಆಲೋಚನೆ ಆಗ್ತಾಯಿದೆ, ಏನಾಗೋಗುತ್ತೋ, ನಾನು ಹೀಗೆ ಬಿಟ್ಟರೆ ಕಟ್ ಆಫೇ ಆಗಿಬಿಡುತ್ತಲ್ಲ, ನಾನು ಹೀಗೆ ಇದ್ದರೆ ಇನ್ನೇನೂ ಆಗೋದೇ ಇಲ್ವಲ್ಲ ಅನ್ನುವಂಥ ಭಯದಲ್ಲಿ ಈ ವ್ಯಕ್ತಿ ಇದ್ದಾರೆ. ಅದು ನಾನು ಕ್ಯಾಂಡಲ್ ವ್ಯಾಕ್ಸ್ನಲ್ಲಿ ನೋಡ್ತಾ ಇದ್ದೀನಿ. ನಾನಿವಾಗ ಟ್ಯಾರೋನಲ್ಲೂ ಚೆಕ್ ಮಾಡ್ತೀನಿ ಇನ್ನೇನೇನಿದೆ ಈ ವ್ಯಕ್ತಿ ಬಗ್ಗೆ ವಿಷಯ ತಿಳ್ಕೊಳ್ಳುವಂಥದ್ದು ಅಂತ ನೋಡೋಣ. ಇನ್ನು ವಾಟ್ ಎಲ್ಸ್ ಇಸ್ ದೇರ್, ಈ ರಿಲೇಷನ್ಶಿಪ್ ಕುರಿತಾಗಿ ಇನ್ನು ಏನು ವಿಚಾರಗಳು ನೀವು ತಿಳ್ಕೊಳ್ಳುವಂಥದ್ದಿದೆ ಅಂತ ನಾನು ಹೇಳಿಬಿಡ್ತೀನಿ. ಸೊ 3 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಹಾರ್ಟ್ ಬ್ರೇಕ್. ಅವ್ರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ. ಅವ್ರು ನಿಮ್ಮ ನಂಬಿಕೆನೋ ಮುರಿದಿರ್ಬೋದು. ನೀವು ನಂಬಿ ಅವ್ರ ಮುಂದೆ ಹೋಗಿದ್ದೀರಾ, ಅವ್ರನ್ನ ನಂಬಿ ನೀವೇನೋ ಮಾಡಿದ್ದೀರಾ, ಆ ನಂಬಿಕೆನ ಅವ್ರು ಉಳಿಸ್ಕೊಂಡಿಲ್ಲ. ನಿಮಗೆ ಬಾರಿ ಹಿಂದೆನೇ ನೋವು ಕೊಟ್ಟಿದ್ದಾರೆ, ಹಿಂದೆನೇ ಬೇಜಾರು ಮಾಡಿದ್ದಾರೆ. ನಿಮ್ಮ ಟೈಮ್ನ ಅವರು ವ್ಯಾಲ್ಯೂ ಮಾಡಿಲ್ಲ, ನಿಮ್ಮ ಎಫರ್ಟ್ಸ್ನ ಅವ್ರು ವ್ಯಾಲ್ಯೂ ಮಾಡಿಲ್ಲ. ಓಕೆ. ಹಾಗೂ ಕ್ವೀನ್ ಆಫ್ ಸ್ಪೋರ್ಟ್ಸ್ ಇವಾಗ ನಿಮ್ಮ ಎನರ್ಜಿ ಕ್ವೀನ್ ಆಫ್ ಸ್ಪೋರ್ಟ್ಸ್ ಆಗಿದೆ. ಇದರ ಅರ್ಥ ಏನು ಅಂದರೆ, ನೀವು ಈ ಥರದ ಒಂದು ಮನುಷ್ಯನಿಂದ ಅವರು ನಿಮ್ಮನ್ನು ಟ್ರೀಟ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದೆ. ಸೊ ನೀವೇನು ಮಾಡಿದ್ದೀರಾ, ಸ್ಟ್ರಾಂಗಾಗಿ ನಿಂತಿದ್ದೀರಾ. ಇದು ನಾನಿನ್ನು ಸಹಿಸ್ಕೊಳಕ್ಕಾಗಲ್ಲ, ನನ್ನ ಕೈಲಾಗಲ್ಲ, ನೀನು ಬೇಡ, ನೀನು ಇರಲಿಲ್ಲ ಅಂದರೂ ನಾನು ಚೆನ್ನಾಗೇ ಇರ್ತೀನಿ. ಈ ಥರ ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿದೆ. ಯಾಕಂದರೆ ಆ ಥರ ಒಬ್ಬ ವ್ಯಕ್ತಿ ನೋವು ಕೊಟ್ಟಾಗ ನೀವು ಹಾಗೆ ರಿಯಾಕ್ಟ್ ಮಾಡಿದ್ದೀರಾ, ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದೀರಾ. ಆ್ಯಕ್ಚುಲಿ ನೀವೇ ಗ್ಲೋ ಆಗ್ತಾಯಿದ್ದೀರಾ. ನೀವು ನೋಡ್ಬೋದು, ನೀವೇ ಗ್ಲೋ ಆಗ್ತಾಯಿದ್ದೀರಾ. ಈ ಸಿಚುವೇಷನಲ್ಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ. ಐ ಡೋಂಟ್ ಕೇರ್ ಅನ್ನೋ ಆ್ಯಟಿಟ್ಯೂಡ್ನ ಬೆಳೆಸ್ಕೊತಾ ಇದ್ದೀರಾ. ಐ ಆಮ್ ಓಕೆ, ನೀವಿಲ್ಲ ಅಂದರೂ ನಾನು ಓಕೆನೇ, ನೀವು ಹೋಗಿ,
ನೀವು ಈ ಥರ ಇರ್ತೀರಾ ಅಂದರೆ ನಂಗೆ ಬೇಡ, ಹಾಗೆ ನೀವು ವರ್ತಿಸ್ತಾ ಇದ್ದೀರಾ. ಸೊ ಜಸ್ಟಿಸ್ ಬರ್ತಿರೋದ್ರಿಂದ ನೀವು ನ್ಯಾಯವಾಗಿ ಎಲ್ಲವನ್ನು ಈ ರಿಲೇಷನ್ಶಿಪ್ನಲ್ಲಿ ಮಾಡ್ಕೊಂಡಿದ್ದೀರಾ, ಆದರೆ ಅವರು ಅನ್ಯಾಯವಾಗಿ ನಿಮ್ಮ ಹತ್ರ ವರ್ತಿಸಿದ್ದಾರೆ. ಲವರ್ಸ್ ಬರ್ತಿರೋದ್ರಿಂದ ಇಲ್ಲಿ ಪ್ರೀತಿ ಇದೆ, ಪ್ರೀತಿ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಈ ವ್ಯಕ್ತಿಗೆ ಪ್ರೀತಿ ಅಂದರೆ ಏನು ಅಂತಲೂ ಅರ್ಥ ಇದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರು ಪ್ರೀತಿ ಮಾಡೋದು ಬೇರೆ ಬೇರೆ ವಿಚಾರವಾಗಿ, ಅಂದರೆ ಅವ್ರ ಪ್ರೀತಿ ಹೇಗಿರುತ್ತೆ ಅಂದರೆ ನಿಮಗೆ ಇಷ್ಟ ಆಗದೆ ಇರೋ ರೀತಿ ಇರುತ್ತೆ. ನಿಮಗೆ ಅದೊಂದು ಪ್ರೆಷರ್ ಅನಿಸುತ್ತೆ, ಅದೊಂದು ಕಂಟ್ರೋಲ್ ಅನಿಸುತ್ತೆ ಅವ್ರ ಪ್ರೀತಿ. ಮೇ ಬಿ ಅವ್ರ ಪ್ರೀತಿನ ಹಾಗೆ ನೋಡಿದಾರೋ ಏನೋ ಗೊತ್ತಿಲ್ಲ, ಆದರೆ ಅವ್ರ ಪ್ರೀತಿ ವ್ಯಕ್ತಪಡಿಸೋದು ನಿಮ್ಗೆ ಇಷ್ಟ ಆಗ್ತಾಯಿಲ್ಲ. ಬಿಕಾಸ್ ಅದೊಂಥರ ವಿಚಿತ್ರವಾಗಿ ಅನಿಸುತ್ತೆ. ಆ ಕಂಟ್ರೋಲ್ ಅವರು ನಿಮ್ಮ ಲೈಫಲ್ಲಿ ತೊಗೋತಾ ಇದ್ದಾರೆ ಅನಿಸುತ್ತೆ. ಅವ್ರ ಪ್ರಕಾರ ನಾನು ಹೇಳ್ದಂಗೆ ನೀವು ಅವ್ರು ನಡ್ಕೊಂಡ್ರೆ ಅದೇ ಪ್ರೀತಿ. ಸೊ ಪ್ರೀತಿ ವಿಚಾರವಾಗಿ ಅವ್ರ ಡೆಫಿನಿಷನ್ನೇ ರಾಂಗ್ ಆಗಿದೆ, ಈ ವ್ಯಕ್ತಿ ಡೆಫಿನಿಷನ್ನೇ ರಾಂಗ್ ಇದೆ. ಅದರಿಂದನೇ ಈ ವ್ಯಕ್ತಿಗೆ ನಿಜವಾದ ಪ್ರೀತಿ ಸಿಕ್ಕಿದ್ರೂ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಮನಸ್ಥಿತಿ ಇಲ್ಲ. ಯಾಕಂದರೆ ಅವ್ರು ಹಾಳು ಮಾಡಿಬಿಡ್ತಾರೆ, ಒಳ್ಳೆಯದನ್ನು ಹಾಳು ಮಾಡುವಂಥ ಪರ್ಸ್ನಾಲಿಟಿ ಇವರು, ಈ ವ್ಯಕ್ತಿ. ಔಟ್ಕಮ್ ಏಸ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ನಾನೇನು ರಿಲೇಷನ್ಶಿಪ್ ಕಂಪ್ಲೀಟಾಗಿ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಟೈಮ್ ತೊಗೊಳುತ್ತೆ, ಅವರು ಸ್ವಲ್ಪ ಚೇಂಜ್ ಆಗಬೇಕು, ಆ್ಯಸ್ ಅ ಪರ್ಸನ್ ಚೇಂಜ್ ಆಗಬೇಕು. ನೀವು ಸ್ವಲ್ಪ ಟೈಮ್ ಕೊಡಿ, ಪರವಾಗಿಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಅವ್ರು ಮಾಡ್ತಾ ಇರೋ ತಪ್ಪು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೂ ಟೈಮ್ ತೊಗೊಳ್ತಾರೆ. ಯಾಕಂದರೆ ಅವ್ರ ಪ್ರೀತಿನ ಹಾಗೆ ನೋಡಿದಾರೋ ಏನೋ. ಪ್ರೀತಿ ಅಂದರೆ ಕಂಟ್ರೋಲ್ ಮಾಡೋದು, ಒಬ್ಬರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು, ಹೀಗೆ ರೂಲ್ಸ್ನ ಸೆಟ್ ಮಾಡೋದು, ನೋವು ಕೊಡೋದು, ಆ ಥರನೇ ನೋಡಿದಾರೋ ಏನೋ ಗೊತ್ತಿಲ್ಲ. ಅದನ್ನು ಅವ್ರು ಚೇಂಜ್ ಆ ಪರಿವರ್ತನೆ ಮಾಡ್ಕೋಬೇಕು. ಆ ಪರಿವರ್ತನೆ ಮಾಡ್ಕೋತಾರೆ, ಟೈಮ್ ತೊಗೊಳುತ್ತೆ ಅಂತ ಬರ್ತಾಯಿದೆ. ಸೊ ಈಗ ಪ್ರೆಸೆಂಟಲ್ಲಿ ಅವರ ಮನಸ್ಥಿತಿ ನಿಮ್ಮ ವಿಷಯವಾಗಿ ಏನಿದೆ, ಅವ್ರ ಮೈಂಡ್ ಮೆಸೇಜಸ್ ಏನಿದೆ ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ. ಅವರ ಮೈಂಡ್ ಮೆಸೇಜಸ್ ಏನಿದೆ, ಅವ್ರಿಗೆ ಏನು ಹೇಳ್ಕೋಬೇಕು ಅನ್ನಿಸ್ತಾ ಇದೆ, ಅವ್ರ ಮನಸ್ಥಿತಿ ನಿಮ್ಮ ವಿಷಯವಾಗಿ ಏನಿದೆ, ವಾಟ್ ಆರ್ ದಿಸ್ ಪರ್ಸನ್ಸ್ ಮೈಂಡ್ ಮೆಸೇಜಸ್ ಅಂತ ಚೆಕ್ ಮಾಡಿ. ಮೈ ಲೈಫ್ ಇಸ್ ಅ ಮೆಸ್ ರೈಟ್ ನೌ. ಹೌದು, ಅವರ ಲೈಫ್ ಇವಾಗ ವರ್ಸ್ಟ್ ಆಗಿದೆ. ಏನು ನಡೀತಾ ಇದೆ ಅನ್ನೋ ಅರಿವೇ ಅವ್ರಿಗಿಲ್ಲ. ವೈ ಇಸ್ ಇಟ್ ದಟ್ ಯು ಲವ್ ಮೀ ಅಂದರೆ ಅವ್ರಿಗೆ ಗೊತ್ತಿದೆ, ನೀವು ತುಂಬಾ ಕಲ್ಮಶ ಇಲ್ದಿರುವಂಥ ಪ್ರೀತಿ ಕೊಟ್ಟಿದ್ದೀರಾ ಅಂತ ಅವ್ರಿಗೆ ಗೊತ್ತು. ನೀನು ನನ್ನನ್ನು ಹೆಂಗೆಷ್ಟು ಪ್ರೀತಿಸ್ತೆ ಅಂತ ಕೇಳ್ತಾ ಇದ್ದಾರೆ ನಿಮ್ಮನ್ನ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ನೋ ಒನ್ ಅಂಡರ್ಸ್ಟ್ಯಾಂಡ್ಸ್ ಮೀ ಬಟ್ ಯು. ಯಾರೂ ನನ್ನ ಅರ್ಥ ಮಾಡ್ಕೊಳ್ಳಲ್ಲ, ನಿನ್ನನ್ನು ಹೊರತುಪಡಿಸಿ ಇಲ್ಲ ನನ್ನ ಲೈಫ್ನಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ದಾರೆ. ಐ ಕಾಂಟ್ ಮೇಕ್ ಅ ಡಿಸಿಷನ್. ನಿಮ್ಮನ್ನ ಕಳ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಹಾಗೆ ನಿಮ್ಮನ್ನ ಉಳಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಸೊ ಅವರು ಒಂದು ಡಿಸಿಷನ್ ತೊಗೊಳಕ್ಕೆ ರೆಡಿ ಆಗ್ತಾ ಇಲ್ಲ. ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ನೀನು ನನ್ನ ರಿಜೆಕ್ಟ್ ಮಾಡಿಬಿಟ್ರೆ ನನ್ನ ಲೈಫ್ ಹೇಗಾಗ್ಬೋದು, ನನಗದು ಭಯ ಆಗ್ತಾಯಿದೆ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ನೀಡ್ ಟು ಫಿಗರ್ ಔಟ್ ಮೈ ಸೆಲ್ಫ್. ನಂಗೆ ಸ್ವಲ್ಪ ಟೈಮ್ ಬೇಕು, ನಾನು ಚೇಂಜ್ ಆಗಬೇಕು, ಟೈಮ್ ತೊಗೊಳ್ತೀನಿ, ಆದರೆ ನಾನು ಸರಿ ಹೋಗಬೇಕು ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಹಂಗೆ ಎಲ್ಲ ಅನ್ನಿಸ್ತಾ ಇದೆ. ಯಾಕಂದರೆ ನೀವು ದೂರ ಆಗ್ತಾ ಇದ್ದೀರಲ್ಲ, ಅವ್ರಿಗದು ಭಯ ತರ್ತಾ ಇದೆ. ಅದರಿಂದ ನಾನು ಬದಲಾಗಬೇಕು, ಇನ್ನು ಬೇರೆ ಆಪ್ಷನ್ ಇಲ್ಲ ಅಂತ ಅವ್ರಿಗೂ ಅನ್ನಿಸ್ತಾ ಇದೆ. ಸೊ ಇನ್ನೊಂದು ಕೆಲವು ತಿಂಗಳು ಆಗುತ್ತೆ, 1 2 to 3 months ಖಂಡಿತವಾಗ್ಲೂ ಆಗುತ್ತೆ ಈ ವ್ಯಕ್ತಿಯಲ್ಲಿ ಒಂದು ಮನ ಪರಿವರ್ತನೆ ಬರೋದಕ್ಕೆ. ನಿಮಗೆ ಅಡ್ವೈಸ್ ಏನಿದೆ ಯೂನಿವರ್ಸಿಂದ ಅಂತ ಕೂಡ ನಾನು ಹೇಳಿಬಿಡ್ತೀನಿ. ನಿಮಗೆ ಬರ್ತಿರುವಂಥ ಅಡ್ವೈಸ್ ಕ್ವೀನ್ ಬಿ ಬರ್ತಾ ಇದೆ. ನೀವು ಒಂದು ಕ್ವೀನ್ ಎನರ್ಜಿನಲ್ಲಿದ್ದೀರಾ, ಒಂದು ಸ್ಟ್ರಾಂಗ್ ಕ್ವೀನ್ ಎನರ್ಜಿನಲ್ಲಿರೋದ್ರಿಂದ ನೀವಿವಾಗ ಈ ವ್ಯಕ್ತಿನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ತುಂಬ ಸೊಪ್ಪು ಹಾಕೋಕ್ಕೆ ಹೋಗಬೇಡಿ, ತುಂಬ ಅಟೆನ್ಷನ್ ಕೊಡೋಕ್ಕೆ ಹೋಗಬೇಡಿ. ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಿಮ್ಮ ವರ್ತ್ ನಿಮಗೆ ಗೊತ್ತಾಗಿರೋದ್ರಿಂದ ನೀವು ಹಾಗೆ ಇರಬೇಕಾಗತ್ತೆ, ಹಾಗೆ ನಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಬಟರ್ಫ್ಲೈ ಗಾರ್ಡನ್ ಬರ್ತಾ ಇದೆ. ನಿಮ್ಮ ಲೈಫ್ನ ನೀವು ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಳ್ಳುವಂಥ ಟೈಮ್ ಬಂದಿದೆ. ನಿಮ್ಗೆ ಏನೇನು ಆಸೆ ಕನಸುಗಳಿದೆ ಅದನ್ನೆಲ್ಲ ಈಡೇರಿಸ್ಕೊಂಡು ಹೋಗಿ ನಿಮ್ಮ ಲೈಫ್ನ ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿ. ಒಂದು ಗಾರ್ಡನ್ ಹೇಗೆ ನಾವು ಸೃಷ್ಟಿ ಮಾಡ್ತೀವಿ ಹಾಗೆ ನಿಮ್ಮ ಲೈಫ್ನ ನೀವು ಗಾರ್ಡನ್ ಥರ ಮಾಡ್ಕೊಳ್ಳಿ. ಆ ಥರ ಬ್ಯೂಟಿಫುಲ್ ಕಲರ್ಫುಲ್ಲಾಗಿ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬರ್ತಾ ಇದೆ. ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ. ಹಾಗೂ ಏನು ಗೊತ್ತಾ, ಈಗ ನಿಮ್ಮ ಲೈಫ್ನಲ್ಲಿ ನೀವು ಏನನ್ನಾದರೂ ಕ್ರಿಯೇಟ್ ಮಾಡ್ಬೋದು, ಆ ಶಕ್ತಿ ನಿಮಗಿದೆ. ಒಳ್ಳೆಯದನ್ನೇ ಕ್ರಿಯೇಟ್ ಮಾಡಿ, ಕೆಟ್ಟದನ್ನೇ ಏನಕ್ಕೆ ಯೋಚನೆ ಮಾಡ್ತೀರಾ? ಆ್ಯಕ್ಚುಲಿ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಇಲ್ಲ ಅಂತ ನಾನು ಹೇಳಲ್ಲ, ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಇದನ್ನು ನಾನು ಹ್ಯಾಂಡಲ್ ಮಾಡಲೇಬೇಕು ಅನ್ನೋ ಮನಸ್ಥಿತಿಗೆ ಬಂದಿದ್ದೀರಾ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ನಲ್ಲಿ ಇದೆ. ಇವಾಗ ನೀವೇನು ತಗ್ಗಕ್ಕೆ ರೆಡಿ ಇಲ್ಲ. ನೀವು ತುಂಬಾ ಒಂದು ಕ್ಲಾರಿಟಿಲಿ ಮುಂದೆ ಹೋಗ್ತಾ ಇದ್ದೀರಾ. ಅದನ್ನು ಕಂಟಿನ್ಯೂ ಮಾಡಿ ಅಂತ ಒಂದು
ಕನ್ಫರ್ಮೇಷನ್ ಕಾರ್ಡ್ ಬರ್ತಾ ಇದೆ. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.